ಹಲೋ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಟ್ರಿಪ್ ಸ್ಟಾರ್ಟ್ ಆಗಿ ಮೊದಲನೇ ದಿನ. ಸೊ ಬೆಳಗ್ಗೆನೇ 1 ಅಂದರೆ ಮಿಡ್ನೈಟ್ 1 ಮನೇಲಿ ಎಲ್ಲರಿಗೂ ಟಾಟಾ ಬಾಯ್ ಹೇಳಿ ನಮ್ಮ ಪ್ರಯಾಣ ಸ್ಟಾರ್ಟ್ ಆಗಿದ್ದೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕಡೆಗೆ. ಅಲ್ಲಿ ಹೋಗಿದ್ದು ನಾವು ಫಸ್ಟ್ ಟರ್ಮಿನಲ್ 2ಗೆ ಎಂಟ್ರಿ ಆದ್ವಿ. ಗಾಯ್ಸ್, ಟರ್ಮಿನಲ್ 2ಗೆ ಬಂದ್ವಿ ಗಾಯ್ಸ್. ಇದೇ ಟರ್ಮಿನಲ್ 2. ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ಲಾಸ್ಟ್ ಟರ್ಮಿನಲ್ 1ಗೆ ಹೋಗಿದ್ದೆ ನಾನು. ನೀನು ಬಂದಿದ್ದೆ ಬಿಡು, ನಾನು ಬಂದಿಲ್ಲ. ಸೊ ನಾನು ಬರ್ತಾ ಇರೋದು ಫಸ್ಟ್ ಟೈಮ್ ಟರ್ಮಿನಲ್ 2ಗೆ. ಇದೆಲ್ಲ ವುಡ್ಡೇನಾ? ವುಡ್ಡ ಇದೆಲ್ಲ ಫುಲ್ ಮೇಲೆ ವುಡ್ಡಲ್ಲಿ ಮಾಡಿರೋ ತಾನೆ. ನೈಸ್. ಟರ್ಮಿನಲ್ 1ಗಿಂತ 2 ಸಕ್ಕತ್ತಾಗಿದೆ ಗೈಸ್ ಆ್ಯಕ್ಚುಲಿ. ಎಂಥ ಜನನೇ ಇಲ್ಲ. ಓ, ಇಲ್ಲಿದ್ದಾರೆ ಸ್ವಲ್ಪ. ಚೆಕ್ಕಿಂಗ್ ಮಾಡಿಕೊಂಡು ಒಳಗಡೆ ಹೋಗೋದು ಅಷ್ಟೇ ಗಾಯ್ಸ್. RCB ಕೆಫೆ ಗಾಯ್ಸ್, ಇದು ನಮ್ಮ RCB ಕೆಫೆ. ಇವತ್ತು ಮ್ಯಾಚ್ ಕೂಡ ಇದೆ RCBದು. ಇಲ್ಲಿ 1 ಡಬಲ್ ಪ್ರೈಸ್ಗಳಿರುತ್ತಲ್ಲ. ಆಲ್ಮೋಸ್ಟ್ ಎಲ್ಲ ಬಂದು ವೆಯ್ಟ್ ಮಾಡಬೇಕು ಇವಾಗಷ್ಟೇ. D7 D2 ಎಂಥದ್ದು ಗಾಯ್ಸ್? ಏನಿದು? ಸಾಹು ಸಿಟಿ ಆಫ್ ವಿಕ್ಟ್ರಿ ಗೊತ್ತಿಲ್ಲ ಇದೇನಂತ. ಒಟ್ನಲ್ಲಿ ಮರದಲ್ಲಿ ಏಕಿದ್ದಾರೆ. ಫ್ಲೈಟ್ಸ್ ಎಲ್ಲ ಆಲ್ರೆಡಿ ರೆಡಿ ಇದೆ. ನಮ್ಮ ಫ್ಲೈಟ್ ಯಾವುದಿದೆ ಅಲ್ಲಿ ಇನ್ನೂ ಬಂದಿಲ್ಲ. ಏರ್ ಇಂಡಿಯಾ. ಆ ಕಡೆ ಒಂದು ಏರ್ ಇಂಡಿಯಾ ಇದೆ, ಬಟ್ ನಾವು ಹೋಗೋ ಫ್ಲೈಟ್ ಯಾವುದು ಏರ್ ಇಂಡಿಯಾ ಗೊತ್ತಿಲ್ಲ. ಯಾರೂ ಇಲ್ಲ ಇಲ್ಲಿ ನಮ್ಮನ್ನು ಬಿಟ್ಟರೆ. ಇಲ್ಲೊಬ್ರು ಇದ್ದಾರೆ, ಅಲ್ಲೊಬ್ರು ಇದ್ದಾರೆ, ಅಷ್ಟೇ, ಯಾರೂ ಇಲ್ಲ. ಇವಾಗ ಟೈಮ್ ಬಂದು 3:30. ನಮಗೆ ಫ್ಲೈಟ್ ಇರೋದು 5:30ಗೆ. ಇನ್ನೂ 2 ಅವರ್ ವೆಯ್ಟ್ ಮಾಡಬೇಕು. ಈ ಕಡೆನೂ ಇದೆ ಅಲ್ಲ ಚಾರ್ಜಿಂಗ್ದು. ಈ ಥರ ಅದಕ್ಕೆ ಯಾವಾಗಲೂ ಬೇಗ ಬರಬೇಕು ಗೈಸ್. ನೀವು ಬೇಗ ಬನ್ನಿ ನಮ್ಮ ಥರ. ವೆಯ್ಟ್ ಮಾಡಿಕೊಂಡು ಕೂತ್ಕೊಂಡು ಪರವಾಗಿಲ್ಲ. ಅರ್ಜೆಂಟಲ್ಲಿ ಬರಬಾರ್ದು. ಬೇಕಂದರೆ ಇಲ್ಲೊಂದು ಸ್ವಲ್ಪ ದಿನ 1 ಅವರ್ ನಿದ್ದೆ ಮಾಡ್ಬೋದು ನಾವಿಲ್ಲಿ. ಇದೇ ಹೋಗ್ಬೇಕಾಗಿರೋ ನಾವೀಗ D5 ಬರ್ತಾವ್ರೆ ಗೈಸ್. ನಮ್ಮ ಗ್ಯಾಂಗ್ ಬರ್ತಾ ಇದ್ದಾರೆ. ಸೌಂಡ್ ಮಾಡಿಕೊಂಡೇ ಬರ್ತಾ ಇದ್ದಾರೆ. ಸೌಂಡ್ ಬನ್ನಿ ಆಯ್ತಾ ಎಲ್ಲ ಜಾಲಿ. ಟೈಮ್ ಪಾಸ್ ಮಾಡ್ತಾ ಇದ್ವಿ. ಹಾಯ್ ಅಮಿತ್, ಹಾಯ್, ವೆಲ್ಕಮ್ ಏರ್ಪೋರ್ಟ್ಗೆ. ನಮ್ಮ ಡ್ಯಾಡಿ ಬಂದವ್ರಿ. ಇವ್ನು ಲೇಟಾಗಿ ಬಂದ್ಬಿಟ್ಟು ಜಾಸ್ತಿ ಮಾತಾಡ್ತಾವ್ರಿ. ಏನ್ರಿ ಮೀಡಿಯಾ? ಏನ್ರಿ ಮಾಡ್ಕೊತೀರಾ ನೀವು?
ಹೌದು ಲೇಟಾಗಿ ಬಂದ್ವಿ ಏನು ಇವಾಗ ನೋಡಿ ಹೆಂಗ್ ಮಾತಾಡ್ತಿದ್ದಾನೆ ಕೊಬ್ಬು. ಬನ್ನಿ. ಹಲೋ ಸ್ಟಾರ್ಟ್ ಮಾಡಿದ ವ್ಲಾಗ್ ಮಾಡ್ತಾ ಇದ್ದೀರಾ? ಅಯ್ಯೋ ಚಾಚಿಗೆ ಹೋಯ್ತು. ಎಷ್ಟು ಲೇಟಾಗಿ ಬಂದಿದ್ದೀರಾ ನೀವು? ಇಷ್ಟು ಬೇಗ ಬಂದು ಎಲ್ಲ ಆಯ್ತಾ? ಯೂಟ್ಯೂಬ್ ಎಲ್ಲ ಮಾಡ್ಬಿಟ್ಟು ಸ್ವಲ್ಪ ಮಾಡ್ಕೊಂಬಂದಿದ್ದೀನಿ, ವಿಡಿಯೋ ಫುಲ್ ಮಾಡಿಲ್ಲ. ಎಷ್ಟು ಗಂಟೆ ಬಂದ್ರಿ? ನಾವು ಬಂದಾಗ 2:15 ಬರಕ ಫೋಟೋಸ್ ತಗೊಂಡ ಇಲ್ಲ ಹಿಂದೆ ಬೇಜಾರಲ್ಲಿ ಕುತ್ಕೊಂಡಿದ್ಯಲ್ಲಕ್ಕ, ಮತ್ತೆ ಸುಸ್ತಾಗೋಯ್ತಾ? ಗೊಂಬೆ ಆಗ್ಬಿಡಿದ. ಹಾಯ್. ಟಿಕೆಟ್ ಎಲ್ಲ ಕರೆಕ್ಟಾಗಿದ್ಯಾ ಚೆಕ್ ಮಾಡ್ಕೊಂಡ್ರೆ? ನೀವು ಮೆಸೇಜ್ ಹಾಕಿದ್ ನೋಡ್ಬಿಟ್ಟು ಒಳಗಡೆ ಬಂದ ನೋಡ್ತಾನೆ ಇದ್ವಿ ನಾವು. ನೀವು ಮೆಸೇಜ್ ರೀಚ್ ಅಂತ ಹಾಕಿದ್ರಲ್ಲ ಅವಾಗ ನಾವ್ ಅಲ್ಲಿ ಆಲ್ರೆಡಿ ಲಗೇಜ್ ವೇಟ್ ಚೆಕ್ ಮಾಡ್ಕೊಂತಿದ್ವಿ. ಹೌದು ಏನ್ರಿ ಸೆಕೆಂಡ್ ಬ್ಲಾಗರ್. ಯಾಕೆ ಬೇಜಾರಾಗ್ತಾ ಇದೆಯಾ? ಯೂಟ್ಯೂಬ್ ಮೇಲೆ ಯೂಟ್ಯೂಬರ್ ಮೇಲೆ ಎಂಟ್ರಿ ಆಯಿತು ನಮ್ಮದು. ಮುಂದೆ ಅಲ್ಲೊಂದು ವಿಸ್ತಾರ ನಿಂತ್ಕೊಂಡಿದೆ. ನೀನು ಮುಂದೆ ತೆಗ್ದಿದ್ದೀನಿ ಕಣ, ನೀನು ಮುಂದೆ ಹೋಗ್ಬೇಕಾದ್ರೆ ವಿಸ್ತಾರ ನಿಂತಿದೆ. ನಾವು ಹಂಗೆ ಡೈರೆಕ್ಟಾಗಿ ಹೋಗ್ತಾ ಇದ್ದೀವಿ ಏರ್ ಇಂಡಿಯಾಗೆ. ಡೈರೆಕ್ಟ್ ನಮ್ದು ಹಿಂದೆ. Very glad that Air India reached me very safely over here, and its hospitality was very superb and awesome. ಡೆಲ್ಲಿ ಏರ್ಪೋರ್ಟಿಂದ ರಾಮಕೃಷ್ಣ ಆಶ್ರಮಕ್ಕೆ ಹೋಗಬೇಕಿತ್ತು. ನಮ್ಮದು ರೂಮ್ ಅಲ್ಲಿರೋದು, ಬಟ್ ಡೈರೆಕ್ಟ್ ಇಲ್ಲ. ಅದಕ್ಕೆ ದ್ವಾರಕಾ ಸೆಕ್ಟರ್ 21ಗೆ ಟಿಕೆಟ್ ತೊಗೊಂಡ್ವಿ, 21 ರೂಪೀಸ್ ಅಲ್ಲಿಂದ. ಮತ್ತು ದ್ವಾರಕಾ ಸೆಕ್ಟರ್ 21ಇಂದ ರಾಮಕೃಷ್ಣ ಆಶ್ರಮ ಇಲ್ಲಿದೆ, ರಾಮಕೃಷ್ಣ ಆಶ್ರಮಕ್ಕೆ ತೊಗೊಂಡ್ವಿ. 54 ರೂಪೀಸ್ ಇದೆ. ಸೊ ಮೆಟ್ರೋದಲ್ಲಿ ಇದ್ದೀವಿ ಇವಾಗ. ರಾಮಕೃಷ್ಣ ಆಶ್ರಮಕ್ಕೆ ಹೋಗಬೇಕು. ಫಸ್ಟ್ ಡೇ ನಮ್ಮದು ಟ್ರಿಪ್ ಸ್ಟಾರ್ಟ್ ಆಗಿ ಫಸ್ಟ್ ಡೇ ಇವತ್ತು ನಾವು ಹೋಗ್ತಾ ಇರೋದು. ಫಸ್ಟ್ ಡೇನೇ ಬೇಜಾರಾಗ್ತಾ ಇದೆ. ಬಿಸಿಲು ನೋಡಿ, ಅಷ್ಟು ಬಿಸಿಲು. ಆಚೆಗಡೆ ಹೆಂಗೆ ಕಣ್ಣಿಗೆ ಹೋಗ್ತಾ ಇದೆ ಬೆಳಕಲ್ಲ ಬಿಸಿಲು ನೋಡಿ. ಆಲ್ರೆಡಿ ಹೆಂಗೆ ಕೂತವ್ರೆ ಪಾಪಚ್ಚಿ. ಏನಕ್ಕ ಹೆಂಗಿದೆ ಬಿಸಿಲು? ಆಗಿದೆ. ಯಾವ ಪ್ಲೇಸ್ಗೆ ಹೋಗ್ತಾ ಇದೆ ಅಂತ ಗೊತ್ತಿಲ್ಲ, ಹೋಗಾದ್ಮೇಲೆ ಗೊತ್ತಾಗುತ್ತೆ. ಹೋದ್ಮೇಲೆ ಟೊಪ್ಪಿ ಸನ್ಗ್ಲಾಸು ಇಲ್ಸಿರೆ ಬಂದ್ಬಿಟ್ರೆ ಮಠ. ಗೈಸ್ ಇದು ಜಮಾ ಮಸೀದಿ. ಇವಾಗ ಇಲ್ಲಿ ಬಂದಿದ್ದೀವಿ, ಆಟೋ ಇಳ್ಕೊಂಡಿದ್ದೀವಿ. ಬೇರೆಯವ್ರು ಕೂಡ ಬರಬೇಕು, ನಾವು ವೆಯ್ಟ್ ಮಾಡ್ತಾ ಇದ್ದೀವಿ.
ಹಿಂದೆ ಕಾಣಿಸ್ತಾ ಇರೋದು ಜಮಾ ಮಸೀದಿ. ಇದು ಟೂರಿಸ್ಟ್ ಎಂಟ್ರಿ ಗೇಟ್ ಅಲ್ಲ ಅವ್ರು ಹೇಳಿದ್ರು. ಓಕೆ ಓಕೆ ಡಿಸ್ಕಷನ್ ಬೇಡ, ನಾವು ಹೋಗೋಣ. ನಂಗೆ ಸ್ಟಿಕ್ ತೊಗೊಬರ್ಬೇಕಿತ್ತು, ಮತ್ತೆ ಬಂದ್ಬಿಟ್ಟೆ ಅರ್ಜೆಂಟಲ್ಲಿ. ಹಾಂ, ಇಲ್ಲಿ ಮಸೀದಿ ಒಳಗಡೆ ಫೋನ್ ಅಲೋ ಇರಲಿಲ್ಲ, ಸೊ ಅದಕ್ಕೆ ಒಳಗಡೆ ವಿಡಿಯೋ ಮಾಡ್ಕೊಡೋಕ್ಕಾಗಿಲ್ಲ ನಮಗೆ. ಇವಾಗ ನಾವು ಬಂದಿರೋದು ರಾಜ್ಗಢ್ಗೆ. ಅಂದರೆ ಇಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಮಹಾತ್ಮ ಗಾಂಧಿ ಸಮಾಧಿ ಇದೆ, ಮತ್ತು ಬೇರೆಯವ್ರದ್ದು ಇದೆಯಾ ನನಗೆ ಗೊತ್ತಿಲ್ಲ. ಇಲ್ಲ, ನನಗೆ ಗೊತ್ತಿರೋಷ್ಟು ಹೇಳ್ತೀನಪ್ಪ. ಅಲ್ಲಿ ಹೋಗೋದ್ಮೇಲೆ ಏನಿದೆ ಅದನ್ನು ನಾನು ತೋರಿಸ್ತೀನಿ. ಅವ್ನ ತಲೆ ಮೇಲೆ ಟೋಪಿ ಇಲ್ಲ, ಅದಕ್ಕೆ ತಲೆ ಬಿಸಿಯಾಗಿ ಮಾತಾಡ್ತಾವನೆ ಗಾಯ್ಸ್ ಅಷ್ಟೇ, ಏನಿಲ್ಲ. ಪರವಾಗಿಲ್ಲ, ಸಾಕು. ಎಂಟ್ರೆನ್ಸ್ ಇದು ಇಲ್ಲಿ. ಕಿಸಾನ್ ಘಾಟ್ ಬಂದು ಈ ಕಡೆ ತೋರಿಸ್ತಾ ಇದೆ. ಹೆಂಗೆ ಹೋಗ್ಬೇಕು ಗೊತ್ತಿಲ್ಲ, ಬಟ್ ಜನ ಎಲ್ಲ ಹಿಂಗೆ ಹೋಗ್ತಾ ಇದ್ದಾರೆ. ಎಲ್ಲ ಹಿಂದಿಯಲ್ಲಿ ಕೊಟ್ಟಿದ್ದಾರೆ, ನಮಗೆ ಹಿಂದಿ ಅಂತ ಓದಕ್ಕೆ ಬರಲ್ಲ, ಮರ್ತೋಗ್ಬಿಟ್ಟಿದೆ. ಸೊ ರಾಜ್ಘಾಟ್ದು ಎಂಟ್ರೆನ್ಸ್ ಇದು. ಅಲ್ಲಿ ಒಳಗಡೆ ಬಂದೆ ಇಲ್ಲಿ ನೋಡಿ. ಫಾರಿನ್ ಅವ್ರು ಮಾತ್ರ ಆಹಾ ಎಷ್ಟು ಚೆನ್ನಾಗಿ ಎದುರು ಬಿಟ್ಟೆ ಕಣ. ಸ್ಲಿಪ್ಪರ್ ಬಿಡಬೇಕು. ಬಿಸಿಲಲ್ಲಿ ಹೆಂಗೆ ಹೋಗ್ಬೇಕು ಚಪ್ಪಲ್ ಇಲ್ದಿರೆ? ಹೇಳಿ ಇವಾಗ. ಎರಡು ಕೊಟ್ಟಿದ್ದೀನಿ. ಫುಲ್ ಜಾಗ ಇದೆ. ಇಲ್ಲಿರುವಂಥದ್ದು ಮಹಾತ್ಮ ಗಾಂಧಿಯವರ ಸಮಾಧಿ. ಸುತ್ತಲೂ ಜಾಗ ಇದೆ. ಸ್ವಲ್ಪ ಹೊತ್ತು ನೆರಳಲ್ಲಿ ಕುತ್ಕೊಂಡು ರೆಸ್ಟ್ ಮಾಡಿ ಇವಾಗ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಇಷ್ಟೇ ಗೈಸ್, ಇಲ್ಲಿ ಏನೂ ಇಲ್ಲ. ಜಸ್ಟ್ ಸುತ್ತಲೂ ಈ ಥರ ಇದು ಮಾಡಿ ಮಿಡಲಲ್ಲಿ ಇದೆ ಅಷ್ಟೇ ನೋಡಿ. ಸುತ್ತಲೂ ಈ ಥರ ಇದೆ, ಇಷ್ಟೇ. ರಾಜ್ಘಾಟಲ್ಲಿ ಇಷ್ಟೇ ಇರೋದು. ಮುಗೀತು. ಇದು ಮುಗಿಸ್ಕೊಂಡು ನೆಕ್ಸ್ಟು ಹೋಗ್ತಾ ಇರೋದು ಎಲ್ಲಿ? ಡೆಲ್ಲಿ ಗೇಟ್. ಹಾಂ, ಡೆಲ್ಲಿ ಗೇಟ್. ಇಂಡಿಯಾ ಗೇಟ್ ಅಂತಾರೆ, ಇಲ್ಲ ಡೆಲ್ಲಿ ಗೇಟ್ ಅಂತಾರೆ. ನೆಕ್ಸ್ಟ್ ಹೋಗ್ತಾ ಇರೋದು ಅಲ್ಲಿಗೆ. ಏನ ಬಂದ್ವಿ ಇಂಡಿಯಾ ಗೇಟ್ಗೆ. ಇಲ್ಲಿ ಇಂಡಿಯಾ ಗೇಟ್ ಯಾವುದು ನನಗೂ ಗೊತ್ತಿಲ್ಲ. ಯಾಕಿದು ಇಂಡಿಯಾ ಗೇಟ್ ಅಂತ ಕರೀತಾರೆ? ಡೆಲ್ಲಿ ಗೇಟ್ ಅಂತ ಹೇಳ್ಬೋದು. ಹಾಂ, ಇವಾಗ ಆಗಿಲ್ವಾ? ಏನು ಮಾಡೋಕ್ಕಾಗಲ್ಲ, ನಮಗೆ ಸಿಗೋರು ಹಂಗೆ ಇದ್ದಾರೆ. ಹಾಂ, ನೋಡಿ ಗಾಯ್ಸ್, ನೀರು ನೋಡ್ತಾ ಇದ್ರೆ ನಿಜವಾಗ್ಲೂ ಹಂಗೆ ಹಾರ್ಬಿಡೋಣ ಅನ್ನೋ ಥರ ಆಗ್ತಾ ಇದೆ. ಏನು ಅಮಿತ್ ತಾನೇ? ಒಂದು ನೀರು ಪ್ಲೇಸ್ ಆದರೂ ಹಾಕ್ಬೇಕಿತ್ತು ನಾವು, ಅಟ್ಲೀಸ್ಟ್. ಈ ಬಿಸಿಲಿಗೆ ಆಗ್ತಾ ಇಲ್ಲ ತಡೆಯೋಕ್ಕೆ. ಇಲ್ಲಿದೆ ಮುಚ್ಚಳ. ಮೀನಲ್ಲ ಮೀನಲ್ಲ ಅದು. ಅಲ್ಲಿ ನೀರು ಬೀಳ್ತಾ ಇದೆಯಲ್ವಾ, ಅಲ್ಲೋ ಕುತ್ಕೋಬೇಕು.
ಈಗ ದೊಡ್ಡ ತೋರಿಸಿ ಅತ್ಲಾಗೆ ಇದು ಮಾಡ್ಬಿಡ್ತಾರೆ. ಅಲ್ಲಿದೆ ಗೈಸ್ ಇಂಡಿಯಾ ಗೇಟ್. ಇನ್ನು ಎಷ್ಟು ದೂರ ಇದೆ. ಮುಂದೆಗಡೆ ಮಾಡೋಣ. ಗೈಸ್ ಇದೆ ಇಂಡಿಯಾ ಗೇಟ್ ಆ ಕಡೆ ಇದೆ. ಸೊ ಅಲ್ಲಿ ಮೇನ್ ರೋಡ್ ಇದೆ. ಇಂಡಿಯಾ ಗೇಟ್ ನೋಡೋರೆಲ್ಲ ಇಲ್ಲಿಂದನೇ ನೋಡ್ಬೋದು. ಒಂದು ಪಾರ್ಕ್ ಥರ ಮಾಡಿದ್ದಾರೆ. ಯಾರಿಗೋ ಏನು ಅಂದರೆ ಕುತುಬ್ ಮಿನಾರ್ ಎಂಟ್ರೆನ್ಸ್ ಗೇಟ್. ನಾವು ಒಳಗಡೆ ಬಂದ್ಬಿಟ್ಟು ಟೋಕನ್ ತೋರಿಸಿ. ಆಲ್ರೆಡಿ ಬುಕ್ ಮಾಡದೇ ಇರೋರು ಅಲ್ಲಿ ಟೋಕನ್ ತೊಗೊಂಡು ಬರಬೇಕು. ಒಬ್ಬರಿಗೆ 100 ರುಪೀಸ್ ಇದೆ. ನಾವು ಆಲ್ರೆಡಿ ಎಲ್ಲ ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡ್ಕೊಂಡಿದ್ವಿ. ಕುತುಬ್ ಮಿನಾರ್ ಮೇಲೆ ಹೋಗ್ಬೋದಾ ಇಲ್ವಾ ಗೊತ್ತಿಲ್ಲ. ಇದಾರೆ ರೀ ಮೇಲೆ. ಅಲ್ಲಿವರೆಗೂ ಮನುಷ್ಯ ಏನದು ಅದು ಪಾಯಿಂಟ್. ಅದು ಅಲ್ಲ ರೀ, ಅದು ಮನುಷ್ಯ ತರನೇ ಕಾಣಿಸ್ತಿದ್ದಾರೆ. ಅದು ಒಂಥರ ಒಳ್ಳೆ ರೌಂಡ್ ಆಗಿರೋದಕ್ಕೆ ಅದು ಮನುಷ್ಯ ತರ ಕಾಣಿಸ್. ಇಲ್ಲೊಂದು ಯಾವುದೋ ಕೋಟೆ ಇದೆ, ಏನದು ಗೊತ್ತಿಲ್ಲ. ಅಲ್ಲೊಂದು ಸ್ವಲ್ಪ ಇದೆ ಮಂಟಪ ಥರ ಇದೆ. ಗೈಸ್ ಇದು ಕುತುಬ್ ಮಿನಾರ್ ಪಕ್ಕದಲ್ಲಿ ಒಂದು ಈ ಥರ ಒಂದು ಕಟ್ಟಿದ್ದಾರೆ. ಕುತುಬ್ ಮಿನಾರ್ ಕಾಣಿಸ್ತು. ಹಾಂ ಗೈಸ್ ಇವಾಗ ನಾವು ಬಂದಿದ್ದು ಅಕ್ಷಯಧಾಮ ಮಂದಿರ ಅಂತ. ಇಲ್ಲಿ ನೋಡಿ, ಅಲ್ಲಿ ಆ್ಯಕ್ಚುಲಿ ತುಂಬ ದೂರ ಇದೆ. ಅಲ್ಲಿ ನಮಗೆ ಫೋನ್ ಆಗಲಿ ಸ್ಮಾರ್ಟ್ ವಾಚು ಏನೂ ಅಲೋ ಇಲ್ಲ. ಸೊ ಅದಕ್ಕೋಸ್ಕರ ಎಲ್ಲ ಬ್ಯಾಗಲ್ಲೇ ಇಟ್ಬಿಟ್ಟು ಹೋಗಿದ್ದಾಯಿತು. ಹೋಗಿ ದರ್ಶನ ಮುಗಿಸ್ಕೊಂಡು ಇವಾಗ ರಿಟರ್ನ್ ವಾಪಸ್ ಬಂದ್ವಿ. ನಾವು ಹೋದಾಗ ಬೆಳಕಿತ್ತು ನೋಡಿ, ಅಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿದ್ಮೇಲೆ ಅದನ್ನು ನೋಡಿಕೊಂಡು ನಾವು ಬಂದಿದ್ದು. ಒಳಗಡೆ ಮಾತ್ರ ಸೂಪರ್ ಆಗಿದೆ. ಫಸ್ಟ್ ಟೈಮ್ ಯಾರ್ಯಾರು ಡೆಲ್ಲಿಗೆ ಬರ್ತೀರಾ, ಪ್ಲೇಸಸ್ ಯಾವ್ದು ನೋಡಬೇಕು ಅಂತಂದರೆ ಈ ಪ್ಲೇಸಸ್ ನೋಡಿ. ತುಂಬಾ ಚೆನ್ನಾಗಿದೆ. ಒಳಗಡೆ ಅಂತೂ ಎಲ್ಲ ಮಾರ್ಬಲ್ಸಲ್ಲೇ ಇದೆ. ಫೋನು, ಸ್ಮಾರ್ಟ್ ವಾಚು ತುಂಬ ಸ್ಟ್ರಿಕ್ಟ್ ಆಗಿದೆ. ನೀವು ಒಂದು ಚಾರ್ಜರ್ ಕೂಡ ನೀವು ತೊಗೊಂಡೋಗೋಕ್ಕಾಗಲ್ಲ. ಏರ್ಬಡ್ಸ್ ಯಾವುದೂ ಅಲೋ ಇಲ್ಲ. ಸೊ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಸೊ ಇವತ್ತು ಮುಗೀತು. ಇವತ್ತಿನ ಡೇ ಫಸ್ಟ್ ಡೇ ನಮ್ಮದು ಮುಗೀತು. ಇವಾಗ ನಾವು ರೂಮ್ಗೆ ಹೋಗಿ ರೆಸ್ಟ್ ಮಾಡ್ತೀವಿ. ಆ್ಯಂಡ್ ಬೆಳಗ್ಗೆ ನಾವು 6 o'clockಗೆ ಮತ್ತೆ ರೆಡಿ ಆಗಬೇಕು. ಸೊ ನೆಕ್ಸ್ಟ್ ಡೇ ಏನಿದೆ, ನೆಕ್ಸ್ಟ್ ಪ್ಲ್ಯಾನ್ ಏನಿದೆ ಅದನ್ನೆಲ್ಲ ನಾನು ನಿಮಗೆ ನಾಳೆ ಹೇಳ್ತೀನಿ. ಸೊ ಇವತ್ತಿನ ವಿಡಿಯೋ ಇವತ್ತು ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತಾಯಿದ್ದೀನಿ. ಇವಾಗ ಏನಿಲ್ಲ, ಜಸ್ಟ್ ನಾವು ಕಾರಲ್ಲಿ ರೂಮಿಗೆ ಹೋಗಿ ರೆಸ್ಟ್ ಮಾಡೋದಷ್ಟೇ. ಸೊ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.